ಹುಬ್ಬಳ್ಳಿ NWKSRTC ಅಂದ್ರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಿಂದ ಫ್ರೆಶ್ ಆಗಿರುವಂತ ನೋಟಿಸ್ ಆಗಿದೆ. ಇಲ್ಲಿ ನೋಡಿ 8 ಜೂನ್ 2026ರಂದು ಇದು ಹುಬ್ಬಳ್ಳಿ ಸಂಸ್ಥೆ NWKSRTC ಇಂದ ಒಂದು ಪ್ರಕಟಣೆ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ನೋಟಿಸ್ ಆಗಿದೆ. ಯಾವ್ಯಾವ ಒಂದು ಅಭ್ಯರ್ಥಿಗಳು ಈ ಒಂದು NWKSRTC ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಸಂಬಂಧಪಟ್ಟಂತೆ ಕಾಯ್ತಾ ಇದ್ದೀರಲ್ಲ, ದರ್ಜೆ 2 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬಂದಿದೆ. ಏನ್ ತಿಳಿಸ್ಕೊಟ್ಟಿದ್ದಾರೆ ಎಲ್ಲ ಮಾಹಿತಿನ ಚರ್ಚೆ ಮಾಡೋಣ. ಈ ಹಿಂದ್ಗಡೆ ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಚರ್ಚೆ ಆಗಿತ್ತು. ಅದ್ರ ಬಗ್ಗೆ ನಾನು ಈಗಾಗಲೇ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಐಕಾರ್ಡ್ ನಲ್ಲಿ ಬರತ್ತೆ, ಅಥವಾ ತೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ನೋಡ್ಕೊಳ್ಳಿ. ಅದೇ ರೀತಿಯಾಗಿ ಇನ್ನೊಂದು ಗುಡ್ ನ್ಯೂಸ್ ಇದೆ. ಕರ್ನಾಟಕದ ಬೆಂಗಳೂರದಲ್ಲಿ ಮೆಟ್ರೋ ರೈಲ್ವೆ ಇಲಾಖೆಯಲ್ಲಿ 2 ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ ನೋಡಿ. ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಲ್ಲ, ಸಂದರ್ಶನ ಮೂಲಕವಾಗಿ ಆಯ್ಕೆ ಮಾಡ್ತಿದ್ದಾರೆ. ಅದಕ್ಕೆ ಯಾರು ಇನ್ನೂ ಅರ್ಜಿ ಸಲ್ಲಿಸಲ್ಲ, ನೀವು ಅಪ್ಲಿಕೇಶನ್ ಹಾಕಿ ಕರ್ನಾಟಕದ ಎಲ್ಲ ಒಂದು ಅಭ್ಯರ್ಥಿಗೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಏನೇನಾಗಿರ್ಬೇಕಂದ್ರೆ ಬೆಂಗಳೂರು ಮೆಟ್ರೋ ರೈಲ್ವೆದಲ್ಲಿ 2 ಪೋಸ್ಟ್ ಇದಾವಲ್ಲ, ಅದಕ್ಕೆ ಮುಖ್ಯ ಇಂಜಿನಿಯರಿಂಗ್ ಮತ್ತು ಕಂಪನಿ ಕಾರ್ಯದರ್ಶಿ ಆ ಒಂದು 2 ಪೋಸ್ಟ್ ಇದಾವೆ. ಸಂಬಳ ಕೂಡ ನಿಮಗೆ ಆ ಒಂದು ಮಾನದಂಡಗಳ ಪ್ರಕಾರ ಕೊಡ್ತಾರೆ. ಅಪ್ಲಿಕೇಶನ್ ಹಾಕೋದಕ್ಕೆ ಅದಕ್ಕೆ 30 ಜೂನ್ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ BMRCL ಅಂದ್ರೆ BMTC ಸಂಸ್ಥೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಆನ್ಲೈನ್ ನಲ್ಲಿ ಅಪ್ಲೈನ್ ನಲ್ಲಿ ಅವಕಾಶ ಕೊಟ್ಟಿದ್ದಾರೆ ನೋಡಿ. ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳಲ್ಲ, ಈಗಾಗಲೇ ತಿಳಿಸ್ಕೊಟ್ಟಿದ್ದೇವೆ ಫೇಸ್ಬುಕ್ ನಲ್ಲಿ, ಅದನ್ನ ನೋಡ್ಕೊಳ್ಳಿ. ಬೆಂಗಳೂರು ಮೆಟ್ರೋ ರೈಲ್ವೆದಲ್ಲಿ ಕರೆದಿದ್ದಾರೆ ನೋಡಿ, ಅದಂತೂ ಮಿಸ್ ಮಾಡ್ಕೋಬೇಡಿ. ಅದಷ್ಟೆಲ್ಲ ಇನ್ನೊಂದು ಹೇಳಬೇಕು, ಈ ಒಂದು ಮಾಹಿತಿ ತಿಳಿಸ್ಕೊಡೋಕ್ಕಿಂತ ಮುಂಚಿತವಾಗಿ ಈಗ ಭಾರತೀಯ ಅಂಚೆ ಇಲಾಖೆಯಿಂದ JDS 4ನೇ ಲಿಸ್ಟ್ ಅನ್ನ ಪ್ರಕಟ ಮಾಡಿದ್ದಾರೆ. ಅದರದ್ದು 23ನೇ ತಾರೀಕು ಅನ್ಸುತ್ತೆ. ಆ ಒಂದು ದಿನಾಂಕಗಳಿಗೆ ಡಾಕ್ಯುಮೆಂಟ್ಸ್ ಹೋಗಬೇಕಾಗತ್ತೆ. ಮತ್ತೆ ಕೇಳಬಹುದು 5ನೇ ಲಿಸ್ಟ್ ಬರತ್ತಾ ಬರಲ್ಲ ಅಂತ ಹೇಳಿ. ಇಲ್ಲಿ ಸಾಕಷ್ಟು ಜನ ಒಂದು ಪ್ರಶ್ನೆ ಕೇಳ್ತಾ ಇದ್ರ, ಒಂದೊಂದು ಜಿಲ್ಲೆ ಗ್ಯಾಪ್ ಆಗ್ತಿದಾವ. ಅದರಲ್ಲಿ ಈಗ ಯಾರ್ಯಾರು ಸೆಲೆಕ್ಟ್ ಆಗ್ತಾರೆ ವಿದ್ಯಾರ್ಥಿಗಳು, ಅಲ್ಲೆಲ್ಲ ಸೀಟು ಅಂದ್ರೆ ಆ ಒಂದು ಪೋಸ್ಟ್ ತುಂಬಿತಂದ್ರೆ ಆ ಒಂದು ಜಿಲ್ಲೆ ಹೆಸರು ಬರಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಈಗ ಬರ್ಬರ್ತಾ ಒಂದೊಂದು ಜಿಲ್ಲೆ ಗ್ಯಾಪ್ ಆಗ್ತಾ ಬರತ್ತೆ. 5ನೇ ಲಿಸ್ಟ್ ಕೂಡ ಬರ್ಬೋದು, ಬಂದ್ರೆ ತಿಳಿಸ್ಕೊಡ್ತೇನೆ. ಇದು 2ನೇ ಅಪ್ಡೇಟ್. ಇನ್ನು 3ನೇ ಅಪ್ಡೇಟ್ ನೋಡಿ, ಫ್ರೆಶ್ ಆಗಿರುವಂತ ಅಪ್ಡೇಟ್. ಇಲ್ಲಿ ನೋಡಿ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮೊನ್ನೆ KKRTCಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಟ್ಟಿದೆ. ಈಗ NWKSRTC ಸಂಬಂಧಪಟ್ಟಂತೆ ಆಗಿರತ್ತೆ. ಈ ಒಂದು ಸಂಸ್ಥೆಯಲ್ಲಿ ದರ್ಜೆ 2 ವಿವಿಧ ವೃಂದಕ್ಕೆ ಅಧಿಕಾರಿಗಳು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಿದರೆ ಹಿಂದೆ, ಈಗ ಪ್ರಸ್ತುತ ಕರೆದಿಲ್ಲ, ಹಿಂದೆ ಅಪ್ಲಿಕೇಶನ್ ಹಾಕಿದವ್ರದ್ದು ಇದು ಅಪ್ಡೇಟ್ ಆಗಿದೆ. ಆ ಒಂದು ಅಭ್ಯರ್ಥಿಗಳಿಗೆ 14/6/2026 ಸಾಯಂಕಾಲ 5:30 ತನಕ ಏನಾದರೂ ಆಕ್ಷೇಪಣೆಗಳು ಇರ್ತಾವಲ್ಲ, ಆ ಒಂದು ಆಕ್ಷೇಪಣೆಗಳು ಈ ಒಂದು ದಿನಾಂಕ ಮುಂಚಿತವಾಗಿ ಸಲ್ಲಿಸಬೇಕು. ಇದಕ್ಕಿಂತ ಪ್ರಮುಖವಾಗಿ ವಿಷಯ ಏನಪ್ಪಾ ಅಂದ್ರೆ, ಈಗ ಈ ಒಂದು ದರ್ಜೆ 2 ಪೋಸ್ಟ್ ಇದೆಯಲ್ಲ, ಈ ಒಂದು ವಿವಿಧ ವೃಂದದಲ್ಲಿ ಅಧಿಕಾರಿ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಿರ್ತಾರೆ. ಆ ಒಂದು ಅಧಿಕಾರಿ ಪೋಸ್ಟ್ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ, ತಾತ್ಕಾಲಿಕ ಆಯ್ಕೆ ಪಟ್ಟಿ ನಿಮ್ಮೊಂದು ಕಟಾಪ್ದೊಂದಿದೆ. ಆ ಕಟಾಪ್ದೊಂದಿಗೆ ಈ ಒಂದು NWKSRTC ಹುಬ್ಬಳ್ಳಿದು ರಿಲೀಸ್ ಮಾಡಿದ್ದಾರೆ. ಆ ಒಂದು ಅಂಕಪಟ್ಟಿಯನ್ನ ರಿಲೀಸ್ ಮಾಡಿದ್ದಾರೆ. ಆ ಒಂದು ಅಂಕಪಟ್ಟಿ ಅಧಿಕೃತವಾಗಿರುವಂತ ಈ ಒಂದು NWKSRTC ವೆಬ್ಸೈಟ್ ದಲ್ಲಿ ಸಿಗತ್ತೆ. ಚೆಕ್ ಮಾಡ್ಕೊಳ್ಳಿ. ನಿಮ್ಮ ರಿಜಿಸ್ಟರ್ ನಂಬರ್ ಹಾಕೊಳ್ಳಿ, ಅಥವಾ ಏನಾದ್ರೂ ಹಾಕೊಂಡು ಚೆಕ್ ಮಾಡ್ಕೋಬಹುದು. ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ನೋಡಿ, ಎಷ್ಟೆಷ್ಟು ಕಟಾಪ್ ನಿಂತಿದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತೇನೆ. ಈ ಏನು ಹುಬ್ಬಳ್ಳಿಯಲ್ಲಿ ಕರೆದಿದ್ದಾರಲ್ಲ, ಇದು ವಾಯುವ್ಯ ಕರ್ನಾಟಕದ್ದು, ಅದರದ್ದು ಯಾರ್ಯಾರಿಗೆ ಎಷ್ಟು ಕಟಾಪ್ ನಿಂತಿದೆ ಸ್ವಲ್ಪ ಕ್ಲೂನ ಕೊಟ್ಟಿದ್ದಾರೆ. ಇದು ನೇರ ನೇಮಕಾತಿ ಮೂಲಕವಾಗಿ ಆಯ್ಕೆ ಮಾಡ್ತಾ ಇದ್ರು. ಕಟಾಪ್ ಎಷ್ಟೆಷ್ಟಿದೆ? ಮೊದಲನೇದಾಗಿ ಸಮತಳ ಮೀಸಲಾತಿಯಲ್ಲಿ ಸಹಾಯಕ ಆಡಳಿತಾಧಿಕಾರಿ ಹುದ್ದೆಗೆ ಯಾರು ಅಪ್ಲಿಕೇಶನ್ ಹಾಕಿರದೆ ಅವ್ರದ್ದು ಎಷ್ಟು ಕಟಾಪ್ ನಿಂತಿದೆ. ಇತರ ವರ್ಗ ಅಂದ್ರೆ SCA ದವರಿಗೆ 55.23 ಕಟಾಪ್ ನಿಂತಿದೆ. GM ದವರಿಗೆ 64 ನಿಂತಿದೆ. ಅದೇ ರೀತಿಯಾಗಿ ಸಹಾಯಕ ಲೆಕ್ಕಿಗ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದವ್ರದ್ದು SC ದವರಿಗೆ 54 ನಿಂತಿದೆ ಕಟಾಪ್. ಅವರು ಡೇಟ್ ಆಫ್ ಮೇಲೆ ಆಯ್ಕೆ ಮಾಡಿಕೊಂಡಿದ್ದಾರೆ, ಡೇಟ್ ಆಫ್ ಬರ್ತ್ ಮೇಲೆ. ಅದೇ ರೀತಿಯಾಗಿ ಸಹಾಯಕ ಕಾನೂನು ಅಧಿಕಾರಿ ಇವರಿಗೆ ಜನರಲ್ ದವರಿಗೆ ಹಿಂಬಾಕಿ ಹುದ್ದೆ ಇತ್ತಲ್ಲ, ಅದಕ್ಕೆ 39 ಕಟಾಪ್ ನಿಂತಿದೆ ನೋಡಿ. ಇದೊಂದು ಖುಷಿಯ ವಿಚಾರ, 39. ಅದೇ ರೀತಿಯಾಗಿ SCA ದವರಿಗೆ 42 ಕಟಾಪ್ ನಿಂತಿದೆ. ಜನರಲ್ 1 ಅವರಿಗೆ 42 ಕಟಾಪು, GM ದವರಿಗೆ 45. ಈ ರೀತಿಯಾಗಿ ಕಟಾಪ್ ನಿಂತಿದೆ. ಇದು ಸಹಾಯಕ ಕಾನೂನು ಅಧಿಕಾರಿ ಪೋಸ್ಟಿಗೆ. ಇನ್ನು ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣ ಅಧಿಕಾರಿ ಎಲ್ಲ ಪೋಸ್ಟ್ ಹಿಂದ್ಗಡೆ ನೀವು ಅಪ್ಲಿಕೇಶನ್ ಹಾಕಿದ್ರೆ, ಈಗ ನಿಮಗೆ ಗೊತ್ತು ನಾನು ಏನ್ ತಿಳಿಸ್ಕೊಡ್ತಾ ಇದ್ದೇನೆ ಅಂತ ಹೇಳಿ. ಇದು ಬಹುಶಃ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ರಿಲೀಸ್ ಮಾಡಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸಹಾಯಕ ಕಾರ್ಮಿಕ ಕಲ್ಯಾಣ ಅಧಿಕಾರಿಗೆ SC ದವರಿಗೆ 53, ST ದವರಿಗೆ 59, GM ದವರಿಗೆ 62.2 ಕಟಾಪ್ ನಿಂತಿದೆ. ಡೇಟ್ ಆಫ್ ಬರ್ತ್ ಮೇಲೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಸಹಾಯಕ ತಾಂತ್ರಿಕ ಶಿಲ್ಪಿ ಈ ಒಂದು ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಿದವರಿಗೆ ಕಟಾಪು SCA ದವರಿಗೆ 62.66 ಕಟಾಪು, ST ದವರಿಗೆ 57 ಕಟಾಪು, G1 ದವರಿಗೆ 67 ಕಟಾಪು, GM ದವರಿಗೆ 67.
59 ಕಟಾಪು. ಇಲ್ಲಿ 3 ಪ್ರಕಾರ ಬರತ್ತೆ. ಒಂದು ಇತರೆ ವರ್ಗ, ಮಹಿಳಾ ಅಭ್ಯರ್ಥಿ, ಗ್ರಾಮೀಣ ಅಭ್ಯರ್ಥಿ, ಸಹಾಯಕ ತಾಂತ್ರಿಕ ಶಿಲ್ಪದವರಿಗೆ. ಅದೇ ರೀತಿಯಾಗಿ ಇನ್ನೆರಡು ಪೋಸ್ಟ್ ಇದಾವೆ. ಒಂದು ಸಹಾಯಕ ಸಂಚಾರ ವ್ಯವಸ್ಥಾಪಕ ಅಂತೇಳಿ, ಇದಕ್ಕೆ ಅಪ್ಲಿಕೇಶನ್ ಹಾಕಿದವ್ರದ್ದು SC ಎದವರಿಗೆ 58.65 ಕಟಾಪ್ ನಿಂತಿದೆ. ST ದವರಿಗೆ 62 ಕಟಾಪು. ಅಂದ್ರೆ ಮೇಲ್ಗಡೆ ಚಿಲ್ಲರೆ ಇದೆಯಲ್ಲ 5 ಪಾಯಿಂಟು, 6 ಪಾಯಿಂಟು, 10, 20 ಇದು ನಾನು ಹೇಳ್ತಾ ಇಲ್ಲ. ಒಂದ್ಸಾರಿ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅಧಿಕೃತ ಇರೋಂಥ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಇನ್ನಷ್ಟು ಮಾಹಿತಿ ಗೊತ್ತಾಗತ್ತೆ. G1 ದವರಿಗೆ 69. ನಾನು ಯಾವ್ದು ಪೋಸ್ಟ್ ಹೇಳ್ತಾ ಇದ್ದೇನೆ, ಸಹಾಯಕ ಸಂಚಾರ ವ್ಯವಸ್ಥಾಪಕ ಹುದ್ದೆಗೆ ಕಟಾಪ್ ಆಗಿರತ್ತೆ. ಇನ್ನು 2A ದವರಿಗೆ 67.8 ಕಟಾಪ್ ನಿಂತಿದೆ. GM ದವರಿಗೆ 70 ಕಟಾಪ್ ನಿಂತಿದೆ ನೋಡಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನು ಆಂತರಿಕ ನೇಮಕಾತಿಯಲ್ಲಿ ಯಾರು ಅಪ್ಲಿಕೇಶನ್ ಹಾಕಿರಿದ್ರೆ, ಸಹಾಯಕ ಕಾರ್ಮಿಕ ಕಲ್ಯಾಣಾಧಿಕಾರಿಗೆ SC ದವರಿಗೆ 52 ಕಟಾಪ್ ನಿಂತಿದೆ. ಅದೇ ರೀತಿ ಸಹಾಯಕ ತಾಂತ್ರಿಕ ಶಿಲ್ಪಿದವರಿಗೆ GM ದವರಿಗೆ 57 ನಿಂತಿದೆ. ಸಹಾಯಕ ಸಂಚಾರ ವ್ಯವಸ್ಥಾಪಕ SC ದವರಿಗೆ 41, GM ದವರಿಗೆ 62, ಈ ರೀತಿಯ ಕಟಾಪ್ ನಿಂತಿದೆ. ಇಷ್ಟು ಕಟಾಪ್ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಏನಾದ್ರೂ ಈ ಒಂದು ಕಟಾಪದಲ್ಲಿ ಅಥವಾ ಏನಾದ್ರೂ ಸಮಸ್ಯೆ ಇದ್ರೆ 14 ಜೂನ್ 2026 ಮುಂಚಿತವಾಗಿ ನಿಮ್ಮ ಒಂದು ಆಕ್ಷೇಪಣೆಗಳನ್ನ ಕಳಿಸಬಹುದು ಆನ್ಲೈನ್ ಮೂಲಕವಾಗಿ. ಇದು ನಿಮ್ಗೆ ಸಂಪೂರ್ಣ ಗೊತ್ತಾಗಿದೆ ಅಂತ ಅನ್ಕೋತೇವೆ. ಇದೆಲ್ಲ ಒಂದು ಜಿಲ್ಲೆಯವರಿಗೆ ಅನುಭವಿಸುವುದಿಲ್ಲ. ಹುಬ್ಬಳ್ಳಿ ಜಿಲ್ಲೆಯಲ್ಲಿ ಏನು ಅಪ್ಲಿಕೇಶನ್ ಹಾಕಿದ್ರಲ್ಲ, ಹುಬ್ಬಳ್ಳಿಯಿಂದ ಬಂದಿರುವಂತ ಫ್ರೆಶ್ ನೋಟಿಫಿಕೇಶನ್, ಇನ್ನು ಒಂದೊಂದು ನೋಟಿಫಿಕೇಶನ್ ರಿಲೀಸ್ ಮಾಡ್ತಾ ಇರ್ತಾರೆ. ರಿಲೀಸ್ ಮಾಡಿದಂತ ನೋಟಿಫಿಕೇಶನ್ ಒಂದೊಂದು ವಿಡಿಯೋ ಮಾಡಕ್ಕಾಗತ್ತೆ, ಒಂದೊಂದು ವಿಡಿಯೋ ಮಾಡಕ್ಕಾಗಲ್ಲ. ಆ ಎಲ್ಲ ವಿಡಿಯೋ ಮಾಡದೇ ಇರುವಂತ ನೋಟಿಫಿಕೇಶನ್ ಇದಾವಲ್ಲ, ನಮ್ಮ ಒಂದು ಇನ್ಸ್ಟಾಗ್ರಾಮ್ ಒಂದು ಫೋರ್ಸ್ಕರ್ದಲ್ಲಿ ಕೊಟ್ಟಿರ್ತೀವಿ, ಅಲ್ಲಿ ಚೆಕ್ ಮಾಡ್ಕೊಳ್ತಾನೆ. ಟ್ವಿಟರ್ ನಲ್ಲಿ ಅಂತೂ ಟ್ವೀಟ್ ಮಾಡಿರ್ತೀವಿ, ಚೆಕ್ ಮಾಡ್ಕೊತ ಬರ್ರಿ, ಅಲ್ಲಿ ಕೂಡ ಜಾಯ್ನ್ ಆಗಿ. ಮತ್ತು ವಾಟ್ಸಪ್ದಲ್ಲಿ ಕೂಡ PDF ಫಾರ್ಮ್ ಹೋಗೋದಿಲ್ಲ ವಾಟ್ಸಪ್ದಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ನಾನು PNG ಅಂದ್ರೆ ಫೋಟೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇನೆ, ಅಲ್ಲೂ ಕೂಡ ಚೆಕ್ ಮಾಡ್ಕೊಳ್ಳಿ. ಇದು ನೋಡಿ ಫ್ರೆಶ್ ಆಗಿರುವಂತ ನೋಟಿಸು 8ನೇ ತಾರೀಕು ಪ್ರಕಟ ಮಾಡಿದ್ದಾರೆ. ಮೊನ್ನೆ ಕಲಬುರಗಿ ಆಯ್ತು, ಈಗ ಹುಬ್ಳಿದಾಯ್ತು. ಇನ್ನೆಷ್ಟು ಯಾವ್ದು ಬರುತ್ತೆ ಅಂತ ವೇಟ್ ಮಾಡಿ ಬಂದ್ರೆ ತಿಳಿಸ್ಕೊಡ್ತೇನೆ.